ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಲ್ವಾ? ನಾನು ಆರಾಮಾಗಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರೋದು ನಾನೊಂದು ಸಿಂಪಲ್ ಜೀನ್ಸ್ ಮೇಲೆ ಒಂದು ಟಾಪ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಅಂತ ಅಂದರೆ ಇದರಲ್ಲಿ ನಾನು ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ನಾನು ಇಲ್ಲಿ ನಾನಿಲ್ಲಿ ಮಾಡ್ತಿರೋ ವಿಡಿಯೋ ಬಂದುಬಿಟ್ಟು ಕಾನ್ಸೆಪ್ಟು ನನ್ನ ಹೊಸದಾದ ಯೂಟ್ಯೂಬ್ ಚಾನಲ್ ಇಂಟ್ರೊಡಕ್ಷನನ್ನು ಮಾಡ್ಕೊತಿದ್ದೀನಿ. ಜಸ್ಟ್ ನಿಮಗೆ ಒಂದು ಬೇಸಿಕ್ಸ್ ಅಂದರೆ ಆಲ್ರೆಡಿ ಗೊತ್ತಿರೋರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಬೇಸಿಕ್ಕರು ಅಂದರೆ ಝೀರೋ ನಾಲೆಜ್ ಇದ್ದವರಿಗೆ ಸ್ವಲ್ಪ ಅರ್ಥ ಆಗೋದಿಲ್ಲ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಟಾಪ್ ಬಗ್ಗೆ ಜಾಸ್ತಿ, ಜಸ್ಟ್ ಮೇಲಷ್ಟೇ ಮಧ್ಯದಲ್ಲಿ ಹೇಳ್ತೀನಿ. ನಾನು ಬಂದುಬಿಟ್ಟು ನನ್ನ ಚಾನಲ್ದು ಇಂಟ್ರೊಡಕ್ಷನನ್ನು ಹೇಳ್ತೀನಿ. ಅಂದರೆ ನನ್ನ ಚಾನಲ್ ಏನೇನು ನೋಡೋಕ್ಕೆ ನಿಮ್ಗೆ ಸಿಗ್ತದೆ, ನೀವೇನೇನು ಕಲಿಬೋದು ನನ್ನ ಚಾನಲ್ನ ನೋಡೋದ್ರಿಂದ ಅಥವಾ ಫಾಲೋ ಮಾಡೋದ್ರಿಂದ. ಹೊಸ ಟ್ರೆಂಡಿ ಡಿಸೈನ್ಗಳನ್ನು ನೋಡ್ಬೋದು. ನಾನು ಬಂದುಬಿಟ್ಟು ಹೌಸ್ ವೈಫ್ ಮತ್ತು ಟೇಲರ್ ಕೂಡ ಹೌದು. ಹಾಗೆ ಆಫ್ಲೈನ್ ಕ್ಲಾಸಸ್ ಕೂಡ ತಗೊಳ್ತೀನಿ. ಈ ಥರ ಇದ್ದಾಗ ನನಗೆ ಕಸ್ಟಮರ್ಸ್ ತುಂಬ ಬರ್ತಾರೆ. ಆವಾಗ ನಾನು ವೆರೈಟಿ ಬ್ಲೌಸಸ್ನ ಕಟ್ಟಿಂಗ್, ಅದರ ಡಿಸೈನ್ಸ್ಗಳನ್ನ ನನ್ನ ಚಾನಲಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗೆ ಈಗ ಬ್ಲೌಸಸ್ಗಳಾಗಿರ್ಬೋದು, ಹಾಗೆ ಫ್ರಾಕ್ ಚಿಕ್ಕ ಮಕ್ಕಳು ಹಾಕಿರುವಂಥ ಫ್ರಾಕ್ಗಳ ಡಿಸೈನ್ಸ್ ಅಥವಾ ಕಟ್ಟಿಂಗು ಎಲ್ಲನೂ, ಇವನ್ ಕಟ್ಟಿಂಗು ಬರೀ ಸ್ಟಿಚಿಂಗ್ ಅಂತ ಅಲ್ಲ, ಇಲ್ಲಿ ಕಟ್ಟಿಂಗ್ನ ಹೇಳಿಬಿಟ್ಟು ಅದರದ್ದು ಸ್ಟಿಚಿಂಗು, ಇನ್ನು ಹೊಸ ಡಿಸೈನ್ಸ್ಗಳು ಏನು ಬರ್ತಾ ಇರುತ್ತಲ್ಲ, ಇವನ್ ಡ್ರೆಸ್ಗಳಾಗಿರ್ಬೋದು, ಅಂದರೆ ಕುರ್ತಿ ಟಾಪ್ಗಳಾಗಿರ್ಬೋದು, ತುಂಬ ವೆರೈಟಿಗಳು ಬರ್ತಾ ಇರುತ್ತೆ. ಸೊ ಅದರದ್ದು ನಿಮಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ 2 ವಿಡಿಯೋನ ಹಾಕ್ತೀನಿ. ಜೊತೆಗೆ ಮೇನಾಗಿ ಬ್ಲೌಸಸ್ಸು. ಸೊ ಬ್ಲೌಸಸ್ಸಲ್ಲಿ ತುಂಬ ವೆರೈಟಿ ಇದೆ. ಸೊ ಆ ಒಂದು ಬ್ಲೌಸ್ಗಳಲ್ಲಿ ಹೇಗೆ ಅಂದರೆ ತುಂಬ ಡಿಸೈನ್ಸ್ಗಳು ಇದ್ದಾವೆ. ಸಿಂಪಲ್ ಡಿಸೈನ್ಸಲ್ಲೇ ಎಷ್ಟೊಂದೆಲ್ಲ ಪ್ರಾಬ್ಲಮ್ಗಳು ಆಗ್ತವೆ. ಎಸ್ಪೆಷಲಿ ಆಲ್ರೆಡಿ ನಾಲೆಜ್ ಇರುತ್ತೆ, ಅಂದರೆ ಸ್ಟಿಚಿಂಗ್ ನಾಲೆಜ್ಗಳು ಗೊತ್ತಿರುತ್ತೆ, ಅಂದರೆ ಎಲ್ಲೂ ಕಲ್ತಿರ್ತೀರ, ಬಟ್ ಮಧ್ಯದಲ್ಲಿ ಡ್ರಾಬ್ಯಾಕ್ ಅಂದರೆ ಸ್ಟಾಪ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ನೀವು ಹೊಲಿಯೋಕ್ಕೆ ಹೋಗ್ತೀರಾ, ಆದರೆ ಏನೋ ಒಂದು ಪ್ರಾಬ್ಲಮಿಂದ ಶೋಲ್ಡರ್ ಪ್ರಾಬ್ಲಮ್ ಆಗಿರ್ಬೋದು, ಆರ್ಬೋಲು ಅಥವಾ ಲೆಂತಲ್ಲಿ ಕೂಡ ಆಗಿರ್ಬೋದು, ಚೆಸ್ಟ್ ಯಾಕೋ ಸೆಟ್ ಆಗ್ತಾ ಇಲ್ಲದೇ ಇರ್ಬೋದು, ಏನೋ ಮಿಸ್ ಆಗ್ತಾ ಇರುತ್ತೆ. ಬಟ್ ನಿಮಗೆಲ್ಲೂ ಕ್ಲಾಸಸ್ ಆ ಥರ ಎಲ್ಲ ಹೋಗಲಿಕ್ಕೂ ಆಗ್ತಾ ಇರಲ್ಲ. ಸೊ ಹಾಗೆ ಈ ಥರದ್ದೆಲ್ಲ ನೀವು ಅಟ್ಲೀಸ್ಟ್ ಕಮೆಂಟ್ ಮೂಲಕ ನನಗೆ ಹೇಳಿದರೆ ನಾನು ಅದನ್ನು ಕ್ಲಿಯರಾಗಿ ನಿಮಗೆ ಬೇರೆ ಸೈಜ್ಗಳದ್ದು, ಹಾಗೆ ಬೇರೆ ನೆಕ್ಕಿಂದು ಆ ಥರ ಎಲ್ಲ ನಿಮಗೆ ನಾನು ಡೀಟೇಲ್ಸನ್ನು ಕೊಡ್ತೀನಿ. ಯಾಕೆ ಹೇಳ್ತಾ ಇರೋದು ಅಂದರೆ ಇವಾಗ ಎಷ್ಟೋ ಜನಕ್ಕೆ, ಅಂದರೆ ಗೃಹಿಣಿಯರಿಗೆ ಟೈಮ್ ಇರುತ್ತೆ ಬಟ್ ಅವಕಾಶ ಇರೋದಿಲ್ಲ. ಇನ್ನು ಕೆಲವರಿಗೆ ಅವಕಾಶ ಇರುತ್ತೆ, ಟೈಮೇ ಇರಲ್ಲ. ಇನ್ನೂ ಕೆಲವರಿಗೆ ಟೈಮ್ ಇರುತ್ತೆ, ಅವಕಾಶ ಇರುತ್ತೆ, ಬಟ್ ಇಂಟ್ರೆಸ್ಟ್ ಇರಲ್ಲ. ಹೌದಲ್ವಾ? ಸೊ ಇವಾಗ ನಮ್ಮದು ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಬೇಕು. ಏನೇ ಕಲಿಯೋದಿದ್ರೂ ಫಸ್ಟ್ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇಲ್ಲದಿದ್ದರೆ ನಿಮಗೆ ಒತ್ತಾಯ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮ ಟೈಮ್ ಇಲ್ಲ ಅಂದ್ರೂ ಅವಕಾಶಕ್ಕೆ ಹುಡ್ಕೊಂಡು ಹೋಗ್ತೀವಿ. ಲೈಕ್ ಟೈಮ್ ಮಾಡ್ಕೊತೀವಿ. ನಂಗೆ ಕಲಿಬೇಕು, ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಎಲ್ಲಿಯಾದರೂ ಹುಡ್ಕೊಂಡು ಹೋಗ್ತೀರಿ. ಇವನ್ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ನೀವು ಹುಡ್ಕೊಂಡು ಅದನ್ನು ಕಲಿಲೇಬೇಕು ಅಂತ ನೀವು ಅಂದ್ಕೊಂಡು ಹೋಗ್ತೀರಾ. ಹೌದಾ? ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೆಂಗೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ, ಇವನ್ನು ಹೊರಗಡೆ ಜಾಬ್ ಮಾಡ್ತಿರೋರು ಕೂಡ ನನ್ನ ಬ್ಲೌಸನ್ನ ನಾನು ಹೊಲ್ಕೋಬೇಕು, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಾರೆ. ಯಾಕಂದರೆ ಇವಾಗೆಲ್ಲ ಹೇಗೆ ಅಂದರೆ ನಿಮಗೆ ಆನ್ಲೈನ್ಗಳಲ್ಲಿ ಇವನ್ ಕಡಿಮೆ ರೇಟಿಗೂ ಬ್ಲೌಸ್ಗಳು ಸಿಗ್ತವೆ, ಬಟ್ ಅದಷ್ಟು ಕಂಫರ್ಟಬಲ್ ಇರಲ್ಲ. ಎಷ್ಟಂದ್ರೂ ಕಸ್ಟಮೈಸ್ ಮಾಡಿ, ಅಂದರೆ ವಿತ್ ಸಾರಿಗೆ ಬಂದಿರೋ ಬ್ಲೌಸ್ ಹೊಲಿಸ್ಕೊಂಡು ಹಾಕ್ಕೊಂಡ್ರೆ ಅದೊಂದು ಕಂಫರ್ಟ್ನೆಸ್ಸು. ಬಟ್ ಇವಾಗೆಲ್ಲ ಹೇಗಾಗಿದೆ, ಕೆಲವೊಂದು ಪ್ರಕಾರ ಸಿಗೋದಿಲ್ಲ. ನಾವೇ ಕಲಿತು ನಾವೇ ಹಾಕ್ಕೊಂಡ್ರೆ ಎಷ್ಟು ಕಂಫರ್ಟಬಲ್. ಅಟ್ಲೀಸ್ಟ್ ನೋಡಿ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮದನ್ನು ನೀವು ಹೊಲ್ಕೊಂಡು ನೋಡಿ. ಆವಾಗ ಅದು ಖುಷಿನೇ ಒಂದು ಬೇರೆ. ನೀವು ಬೇರೆಯವರಿಗೆ ಅದು ಸೆಕೆಂಡರಿ, ಅದು ಆಮೇಲಿನ ಯೋಚನೆ. ಬಟ್ ನಿಮ್ಮ ಬ್ಲೌಸನ್ನು ನೀವೇ ಕಲಿತು, ಓಕೆ ಒಂಚೂರು ಆ ಕಡೆ ಈ ಕಡೆ ಹೋದ್ರೂ ಪ್ರಾಬ್ಲಮ್ ಇಲ್ಲ. ಯಾವಾಗಲೂ ಒಂದೇ ಸತಿ ಬರೋದಿಲ್ಲ ಯಾವುದು ಕೂಡ, ಕಲಿತಾನೇ ಬರೋದು.
ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ತುಂಬ ಪ್ರಾಕ್ಟೀಸ್ ಮಾಡಲೇಬೇಕು. ಈಸಿಯಾಗಿ ಅಂತೂ ಯಾವುದೂ ಬರೋದಿಲ್ಲ. ಹಾಗೆ ಅಂತ ಭಾಳ ಈಸಿ ಮೆಥಡ್ ಅಂತ ಅಲ್ಲ. ಇವಾಗ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಸ್ಟಿಚಿಂಗ್ ಅಂತ ಬಂದಾಗ ಅದರದ್ದೇ ಆದಂಥ ಕ್ಯಾಲ್ಕುಲೇಷನ್ ಇರುತ್ತೆ. ತುಂಬ ಏನು ಡೀಟೇಲ್ ಇರೋದಿಲ್ಲ. ನಾರ್ಮಲಾಗಿ ಏನು ಕ್ಯಾಲ್ಕುಲೇಷನ್ ಪ್ಲಸ್ಸು ಮೈನಸ್ಸು ಬಾಗಿಸು ಗುಣಿಸು ಇವಿಷ್ಟೇ ಇರೋದು. ಅದನ್ನು ಕರೆಕ್ಟಾಗಿ ಬಾಡಿ ತಕ್ಕಂಗೆ ಏನೇನು ಬರುತ್ತೆ ಅಷ್ಟು ತಿಳ್ಕೊಂಡ್ರೆ ನಿಜವಾಗ್ಲೂ ಅದಷ್ಟು ಈಸಿ ಯಾವುದೂ ಅಲ್ಲ. ಹೌದು, ಒಂದು ಎಷ್ಟೋ ಜನರು ಅಂದ್ಕೊತಿರ್ತಾರೆ ಲೈಕ್ ಅದು ಹೆಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ, ಸ್ಟಿಚಿಂಗ್ ಭಾಳ ಕಷ್ಟ, ಅದು ಭಾಳ ಕ್ಯಾಲ್ಕುಲೇಷನ್ ಇರುತ್ತೆ, ಇದು ಎಲ್ಲಿ ಏನು ತೊಗೋಬೇಕು ಅಂತ ಗೊತ್ತಾಗಲ್ಲ. ಒಂದು ತಿಂಗಳು ನಿಮಗೆ ಹೌದು ಖಂಡಿತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಇದು ಯಾಕೆ ಇಷ್ಟೆಲ್ಲ ಇದೆ, ಹಿಂಗೆ ಯಾಕಿದೆ ಅನ್ನೋ ಎಲ್ಲ ಕನ್ಫ್ಯೂಷನ್. ಇವನ್ ನಾ ಸ್ಟಾರ್ಟಿಂಗ್ ಕಲಿಬೇಕಾದ್ರೂ ಹಾಗೇ ಇದು ಏನಿದು, ಶೋಲ್ಡರ್ ಯಾಕೆ ಇಲ್ಲಿ ಬರ್ತಾ ಇದೆಯಾ, ನೆಕ್ ಯಾಕೆ ಹಿಂಗೆ ಹೋಗ್ತಾ ಇದೆ ಅಂತೆಲ್ಲ ನಂದು ಸ್ಟಾರ್ಟಿಂಗಲ್ಲಿ ಕಲಿಯುವಾಗ. ಕೊನೆಗೆ ಅವ್ರು ಕಟ್ಟಿಂಗ್ ಮಾಡಿ ಅಂದರೆ ಫಸ್ಟ್ ಹಾಕುವಾಗ ಇದು ಯಾಕೆ ಈ ಥರ ಇದೆ ಅಂದ್ಕೊತಿದ್ದೆ. ಆಮೇಲೆ ಕಟ್ಟಿಂಗ್ ಮಾಡಿ ಆದಮೇಲೆ ಓಕೆ ಅದ್ರ ರಿಸಲ್ಟ್ ತುಂಬ ಡಿಫ್ರೆಂಟ್ ಅನಿಸ್ತು. ಹೊಸದಾಗಿ ಕಲರಿಗೆ ಒಂಥರ ಖುಷಿ ಆಗ್ತದೆ, ಅಯ್ಯೋ ಹೊಸ ಥರ ಇದೆಯಲ್ಲ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ತಿಳ್ಕೊಳ್ಳೋದಿರುತ್ತೆ ಇದರಲ್ಲಿ. ಅಂದರೆ ಪ್ರತಿ ಒಂದು ಡ್ರೆಸ್ ಅಥವಾ ಬ್ಲೌಸ್ಗಳಲ್ಲಿ ಕೂಡ ನೀವು ಹೊಸದನ್ನು ಕಲಿತೀರಾ. ಖಂಡಿತ ತಪ್ಪಾಗಲೇಬೇಕು ಕಲಿಯುವಾಗ. ನೀವು ತಪ್ಪು ಮಾಡಿದಷ್ಟು ನೀವು ಕಲಿತಾ ಹೋಗ್ತೀರಾ. ಇಲ್ಲಿ ನಾನು ಕ್ಲಾಸ್ ತೊಗೊಳ್ತೀನಿ, ಸ್ಟೂಡೆಂಟ್ಗೂ ಕೂಡ ಹೇಳ್ತೀನಿ, ನೀವು ಎಷ್ಟು ಅವರು ತಪ್ಪು ಮಾಡ್ತಾರೆ ಮತ್ತೆ ಮತ್ತೆ ಬಿಚ್ಚಿಸ್ತೀನಿ, ಅದು ತೆಗಿಸ್ತೀನಿ ಸ್ಟಿಚಸ್ ಎಲ್ಲ. ಬೇಜಾರಾಗುತ್ತೆ, ಇವನ್ ನನಗೂ ಬೇಜಾರಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲ, ಅದು ಹಾಗಲ್ಲ. ಅದು ಆ್ಯಕ್ಚುಲಿ ನೀವು ಎಷ್ಟು ತಪ್ಪು ಮಾಡ್ತೀರಲ್ಲ ಮತ್ತೆ ಕಲಿಯುವಾಗ ಅಷ್ಟೇ ನೀವು ಪರ್ಫೆಕ್ಟ್ ಆಗ್ತೀರಾ. ನೆಕ್ಸ್ಟ್ ತಪ್ಪು ಮಾಡುವಾಗ ಯೋಚನೆ ಮಾಡ್ತೀರ, ನಾನು ಇದು ರಾಂಗ್ ಮಾಡಿದ್ದೆ, ಹಿಂದಿನ ಸತಿ ಈ ಸತಿ ಮಾಡಬಾರ್ದು ಅಂತ. ಅದೇ ಕಲಿಯೋದು. ಅಲ್ಲೇ ಆ ಮೂಮೆಂಟಲ್ಲೇ ನೀವು ಕಲಿತೀರಾ, ಓಕೆ ನಾನು ಇವಾಗ ನಾನು ಹೊಸದನ್ನು ಕಲಿತಾ ಇದ್ದೀನಿ ಅಂತ. ಓಕೆನಾ. ಆ್ಯಂಡ್ ಹೇಳಿದ ತಕ್ಷಣ ಇವಾಗ ನಾನೊಂದು ಬ್ಲೌಸ್ ಪ್ಯಾಟರ್ನ್ ಹಾಕಿದ್ದೀನಿ ಅಂದ ತಕ್ಷಣ ನಿಮಗೆ ಖಂಡಿತವಾಗಿಯೂ ಅದು ಬಂದೇ ಬಿಡೋದಿಲ್ಲ. ಇವತ್ತೇ ಬರುತ್ತೆ, ಇವತ್ತು ಹಾಕಿದ್ಮೇಲೆ ನಂಗೆ ಇವತ್ತು ಬಂದೇ ಹಂಗಿಲ್ಲ. ಅದು ಇನ್ನು ಡೀಟೇಲ್ ಆಗಿ ನೋಡಿ ಒಂದೇ ಸತಿ ಕಲಿಸೋದಕ್ಕೂ ಮತ್ತು ನಾಳೆಗೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಅಂದರೆ ಒಂದೊಂದೇ ತಿಳ್ಕೊಳ್ಬೇಕು. ಒಂದು ಬಾಡಿ ಪಾರ್ಟ್ಸಲ್ಲಿ ಹೇಗೆ ನಮ್ಮದು ಬ್ಲೌಸ್ ಹೊಲಿಯುವಾಗ ಯಾವ್ಯಾವ ಕಾನ್ಸೆಪ್ಟ್ ಬರ್ತದೆ, ಶೋಲ್ಡರ್, ಆರ್ಮ್ ಹೋಲು, ಯಾಕೆ ಇದನ್ನು ಇಷ್ಟೇ ತೊಗೋಬೇಕು, ಯಾಕೆ ಕುರ್ತಿಗೆ ಎಷ್ಟು ತೊಗೋಬೇಕು, ಬ್ಲೌಸ್ಗೆ ಎಷ್ಟು ತೊಗೋಬೇಕು, ಬಾಟಮ್ ಕಟ್ಟಿಂಗ್ ಅದು ಪ್ಯಾಂಟ್ಸ್ಗಳಾಗಿರ್ಬೋದು, ಹೇಗೆ ತೊಗೊಳ್ಬೇಕು, ಮೆಷರ್ಮೆಂಟ್ಸು, ಸುತ್ತಳತೆ ಹೇಗೆ, ಇವನ್ ಒಂದು ಡ್ರೆಸ್ಗಳಾಗಿರ್ಬೋದು, ಬ್ಲೌಸ್ಗಳದ್ದು ಹೇಗಿರುತ್ತದೆ ಅಂದರೆ ಅಲ್ಲಿ ಕಳಿಯೋದು ಕೂಡಿಸೋದು ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಹಾಗೆ ಬಾಡಿ ಮೆಷರ್ಮೆಂಟಲ್ಲಿ ತೊಗೊಂಡಾಗ ಸ್ವಲ್ಪ ಚೇಂಜ್ ಇರುತ್ತೆ. ಕಳಿಯೋದು ಕೂಡಿಸೋದು ಬಾಗಿಸೋದು ಅದು ಯಾಕೆ ಅಷ್ಟೇ ಬಾಗಿಸ್ಬೇಕು, ಹಾಗೆಲ್ಲ ಇರುತ್ತೆ. ಸೊ ಅದನ್ನು ಡೀಟೇಲಾಗಿ ನಾನು ಈ ನನ್ನ ಒಂದು ಚಾನಲ್ ವೀಡಿಯೋದಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ. ಯಾಕಂದರೆ ನನಗೆ ಏನಂದರೆ ಒಂದು ವಿಷಯವನ್ನು ಹೇಳುವಾಗ ಅರ್ಥ ಮಾಡ್ಕೋಬೇಕು. ಇವನ್ ನಾನು ಅಷ್ಟೇ, ನಾನು ಕಲಿಯುವಾಗ ಇದು ಯಾಕೆ ಇಷ್ಟೇ ಬರಬೇಕು, ಈ ಥರ ನಾನು ಹೋಗ್ತಾ ಇದ್ದೆ, ಯಾಕೆ ಬೇರೆ ಥರ ತೊಗೊಳ್ಬೋದಲ್ಲ, ಇಷ್ಟೇ ಯಾಕೆ ಬರಬೇಕು, /6 ಅಂತ ಯಾಕೆ ಇದೆ, ಅದು ಏನಿರ್ಬೋದು, /4 ಯಾಕಿದೆ ಅದು. ಸೊ ಇದನ್ನು ಡೀಟೇಲಾಗಿ ನಾನು ಹೇಳ್ತೀನಿ. ಇದೇ ಥರ ಅಂದರೆ ಇದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಹೀಗೆ ನಿಮಗೆ ವೆರೈಟಿ ಸಿಗ್ತದೆ. ಈಗ ನೋಡ್ತಾ ಇದ್ದೀರಾ ನಂದು ಡ್ರೆಸ್ ಆಗಿದೆ, ಹೇಗೆ ನೀಟಾಗಿ ಬಂದಿದೆ ಅಲ್ವಾ. ಇದು ನಿಮಗೆ ಈಗ ಬ್ರ್ಯಾಂಡೆಡ್ ಕುರ್ತಿಗಳೆಲ್ಲ ಮಾಡ್ತಾರಲ್ಲ, ಥಿನ್ ನೆಕ್ ಫಿನಿಶಿಂಗು, ಹಾಗೆ ಮಾಡಿದ್ದೀನಿ ಈ ಕುರ್ತಿಯಲ್ಲಿ ನಾನು. ಸೊ ಫೈನಲ್ ಲಾಸ್ಟ್ ತನಕ ನೋಡಿ, ಅದ್ರದ್ದು ಕರೆಕ್ಟಾದ ಔಟ್ಪುಟ್ ಸಿಗ್ತದೆ. ಇದಕ್ಕೆ ಸ್ಲೀವ್ ನಾನು ತೋರಿಸ್ತಾ ಇರೋದು. ಸ್ಲೀವ್ ಸ್ವಲ್ಪ ಕಡಿಮೆ ಇತ್ತು, ಸೊ ಅಟ್ಯಾಚ್ ಮಾಡಿದ್ದೆ. ಹೀಗಿದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತಾಯಿರೋದು. ಸೇಮ್ ಬಟ್ಟೆ ಇರೋದ್ರಿಂದ ಸೇಮ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒಂದು ಡಬಲ್ ಲೇಯರ್ ಥರ ಬರ್ತದೆ ಅಂತ ಹೇಳಿಬಿಟ್ಟು ಈ ಥರ ಅಟ್ಯಾಚ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಹಾಗೆ ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂದರೆ ತೋರಿಸ್ತೀನಿ. ಹಾಗೆ ಇಷ್ಟೆಲ್ಲ ಆದಮೇಲೆ ಫಿಟ್ಟಿಂಗ್ ಹೋಗಬೇಕು ನಾವು. ಫಿಟ್ಟಿಂಗೆಲ್ಲ ಮಾಡಿ ಫೈನಲಿ ಕುರ್ತಿ ಕೂಡ ರೆಡಿ ಆಗುತ್ತೆ. ಹಾಗೆ ದಯವಿಟ್ಟು ನನ್ನ ಈ ಒಂದು ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಯಾಕಂದರೆ ಖಂಡಿತವಾಗಿ ಲೈಕ್ ಮಾಡೋದ್ರಿಂದ ನಮಗೂ ಒಂದು ಒಳ್ಳೆ ಒಂದು ಸಣ್ಣ ಮೋಟಿವೇಟ್ ಸಿಗುತ್ತೆ. ಓಕೆ, ಇಷ್ಟಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ನನ್ನ ಒಂದು ಮೇನ್ ಕಾನ್ಸೆಪ್ಟು ಖಂಡಿತವಾಗಿಯೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು
ಕಲಿಬೇಕು ಅಂತ. ಅದು ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಸಣ್ಣದನ್ನು ಅವ್ರು ಮಾಡಲೇಬೇಕು ಮನೆಯಲ್ಲಿ. ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಒಂದು ಮಷಿನ್ ಅಂತೂ ಇದ್ದೇ ಇರುತ್ತೆ. ಸೊ ಅದರಿಂದ ನೀವು ಅಟ್ಲೀಸ್ಟ್ ಕುರ್ತಿ ಫಿಟ್ಟಿಂಗ್ ಅದನ್ನು ಮಾಡಿದ್ರೂ ಒಂದು ಸಮಾಧಾನ, ನಿಮಗೆ ಎಷ್ಟು ಖುಷಿ ಸಿಗುತ್ತೆ, ನಾನಿವತ್ತು ಕುರ್ತಿ ಫಿಟ್ಟಿಂಗ್ ನಾನೇ ಮಾಡಿಕೊಂಡೆ ಅಂತ ಅಷ್ಟು ಸಮಾಧಾನ ಇದ್ದರೆ ಎಷ್ಟು ಖುಷಿ ಅಲ್ವಾ. ಸೊ ದಯವಿಟ್ಟು ಈ ಥರ ವಿಡಿಯೋಗಳೆಲ್ಲ ತುಂಬ ಸಿಗುತ್ತೆ ನಿಮಗೆ ನನ್ನ ಚಾನಲ್ನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಬೇಗನೆ ನನ್ನ ವಿಡಿಯೋನ ನೋಡ್ಬೋದು. ಒಳ್ಳೊಳ್ಳೆ ಟಿಪ್ಸ್ ಜೊತೆಗೆ ಇರುತ್ತೆ. ಫೈನಲಿ ಕುರ್ತಿ ರೆಡಿ ಆಯ್ತು ನೋಡಿ. ಹೇಗೆ ನೆಕ್ಕೆಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಜಸ್ಟ್ ಫಾರ್ ಸ್ಟೈಲ್ ಇಲಾಸ್ಟಿಕ್ ಹೀಗೆ ಹಾಕಿದ್ದು ನಾನು. ಹಾಕ್ಬೋದು, ಹಾಕ್ತೇನೆ, ಹಾಗೆ ಬಿಡ್ಬೋದು. ಸೊ ನೋಡ್ತಿದ್ರಲ್ಲ ಹೇಗೆ ನಿಮಗೆ ಬ್ರ್ಯಾಂಡೆಡ್ ಕುರ್ತಿಗಳೆಲ್ಲ ಸಿಗುತ್ತೆ, ಅದೇ ಲುಕ್ ಬಂದಿದೆಯಲ್ಲ. ಸಿಂಪಲ್ಲಾಗಿ 1.5 ಮೀಟ್ರಷ್ಟು ಬಟ್ಟೆ ಇದ್ದರೆ ಆರಾಮಾಗಿ ಒಂದು ಶಾರ್ಟ್ ಜೀನ್ಸ್ ಮೇಲೆ ಟಾಪ್ನ ಹೊಲ್ಕೊಳ್ಬೋದು. ನೋಡಿ ಸ್ಲೀವ್ ಈ ಥರ ಬಂದಿದೆ. ಸೊ ಲೆಂತ್ ಬೇಕಾ ನೀವು 3/4 ಹಾಗೆ ಎಲ್ಬೋ ಈ ಥರ ಹೊಲ್ಕೊಡ್ಬೋದು. ಯಾವ ಥರ ಸ್ಲೀವ್ ಬೇಕು ಆ ಥರ ಹೊಲ್ಕೊಡ್ಬೋದು. ಹಾಗೆ ಸೈಡ್ ಸ್ಲಿಟ್ ನೋಡಿ ಹೇಗೆ ಕರೆಕ್ಟಾಗಿದೆಯಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ, ನೀಟಾಗಿ ಫಿನಿಶ್ಡಾಗಿ ಬಂದಿದೆ. ಈ ಥರ ಎಲ್ಲ ಅದು ಡೀಟೇಲ್ ವಿಡಿಯೋಗಳು ನನ್ನ ಚಾನಲಲ್ಲಿ ಇರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಟಿಂಗ್ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.